ಪ್ರೈಸ್ ಗಾಡ್, ಹಾಲೆಲೂಯಾ. ದೇವರ ಮಕ್ಕಳೇ, ದೇವರ ನಾಮದಲ್ಲಿ, ದೇವರ ಆಶ್ರಯದಲ್ಲಿ, ದೇವರ ಇಚ್ಛೆಯಂತೆ ಇವತ್ತು ನಿಮ್ಮ ಕಾರ್ಯವು ಸಫಲವಾಗಲಿ, ನಿಮ್ಮನ್ನು ದೇವರು ಆಶೀರ್ವದಿಸಲಿ, ಹಾಗೂ ನಿಮ್ಮ ಎಲ್ಲ ಥರದ ಆ ಕಷ್ಟಗಳು, ಆ ಕೆಡುಕುಗಳಿಂದ ಬಂದಂತಹ ಕಷ್ಟಗಳು ಮತ್ತು ಆ ಎಲ್ಲ ದುಷ್ಟಶಕ್ತಿಯ ಅಭಾವದಿಂದ ಬಂದಂತಹ ಫೈನಾನ್ಸ್ ಪ್ರಾಬ್ಲಮ್ಸ್, ಪಾಪದ ಬಂಧನಗಳು, ಅನ್ಸೈಟಿ ಪ್ರಾಬ್ಲಮ್ಸ್ ಹಾಗೂ ಎಲ್ಲ ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ನಿಮ್ಮದು ಎಲ್ಲ ಹೀಲ್ ಆಗಲಿ ಎಂದು ನಾನು ಸ್ಪಿರಿಟ್ ಇನ್ ಜೀಸಸ್ ನಾಮದಲ್ಲಿ ನಾನು ಪ್ರಾರ್ಥಿಸುವೆನು. ಆಮೆನ್, ಆಮೆನ್, ಆಮೆನ್. ಹೀಗೆ ಸ್ಪಿರಿಟ್ ಇನ್ ಜೀಸಸ್ ನಾಮದಿಂದ ನಿಮ್ಮಲ್ಲಿ ನಾನು ಬೇಡಿದಂತಹ ಎಲ್ಲ ಬಂಧನಗಳನ್ನು ಆ ಯೇಸು ಕ್ರಿಸ್ತನು, ಆ ಸ್ಪಿರಿಟ್ ಇನ್ ಜೀಸಸ್ ನಾಮವು ಬಿಡುಗಡೆ ಕೊಡಲಿ ಎಂದು ನಾನು ಪ್ರಾರ್ಥಿಸುವೆನು. ಆಮೆನ್, ಆಮೇನ್, ಆಮೇನ್. ಒಂದು ಸಣ್ಣವಾದೊಂದು ದೇವರ ವಾಕ್ಯವನ್ನು ನಾವು ನೋಡುವ ಪ್ರೀತಿಯ ನನ್ನ ಮುದ್ದು ಮಕ್ಕಳೇ. ಅಪೊಸ್ತಲರಿಗೆ ಬರೆದ ಪತ್ರಿಕೆ ಅಧ್ಯಾಯ 20:35 ಹೇಳ್ತಾ ಇದ್ದಾರೆ, ನನ್ನ ಪ್ರೀತಿಯ ಮುದ್ದು ಮಕ್ಕಳೇ. ಹೌದು, ನಾವು ಯಾವತ್ತೂ ಯಾರು ದುಡಿದು ತಿಂತಾರೆ ನೋಡಿ, ಅವರಿಗೆ ನಾವು ದುಡಿದು ಯಾರು ಬಾಳ್ತಾರೆ, ಬಲಹೀನರಾಗಿದ್ದಾರೆ, ಅವರಿಗೆ ನಾವು ಸಹಾಯ ಮಾಡಬೇಕಂತ ಹೇಳಿದ್ದಾರೆ. ಇಲ್ಲಿ ದೇವರ ವಾಕ್ಯದಲ್ಲಿ, ಬೈಬಲ್ ಎಲ್ಲಿ ಹೇಳ್ತಾ ಇಲ್ಲ ಈ ವಾಕ್ಯದಲ್ಲಿ. ಅಪೊಸ್ತಲರು 20:35 ಎಲ್ಲಿ ವಾಕ್ಯ ಕೂಡ ಹೇಳ್ತಾ ಇಲ್ಲ. ದುಡಿದು ತಿನ್ನುವರು ಅಂದರೆ ಅರ್ಥ ಏನಂದರೆ, ದುಡಿದು ತಿನ್ನುವರು ಅಂದರೆ ಯೇಸುವಿಗಾಗಿ ಅಲ್ವಾ. ದುಡಿದು ಬಲಹೀನರಾಗಿದ್ದಾರೆ ಅಂದರೆ ಯೇಸುವಿಗಾಗಿ ದುಡಿದವರು ಅಂತ ಅರ್ಥ. ಈ ವಾಕ್ಯದ ಅರ್ಥ ಯೇಸುವಿಗಾಗಿ ದುಡಿದವರು, ಯೇಸುವಿಗಾಗಿ ದುಡಿದು ಬಲಹೀನರಾಗಿದ್ದಾರೆ. ಅಂದರೆ ಬಲಹೀನರಾಗುವ ಒಂದು ಸಮಯ ಕೂಡ ಬರುತ್ತೆ ಅಲ್ವಾ. ಯೇಸು ಶಿಡುಬೆಯನ್ನು ಎತ್ತುಕೊಂಡು ಹೋಗುವಾಗ ಬಲಹೀನನಾಗಿಲ್ಲವೇ? ಬಿದ್ದನ ಯೇಸುವಿನಿಗೆ ಲಾತ್ ಕೊಟ್ಟರು, ಯೇಸು ಬಿದ್ದನ. ನಾವು ಸ್ಟೇಷನ್ ಆಫ್ ದ ಕ್ರಾಸ್ ಓದ್ತಾ ಇದ್ದೇವೆ ಅಲ್ವಾ. ಸೊ ಹಾಗಾಗಿ ಯಾವಾಗ ನಾವು ಬಲಹೀನರಾಗ್ತೀರಿ ನೋಡಿ, ಯಾವಾಗ ಯೇಸುವಿನ ಸೇವಕರು, ಯಾವಾಗ ಪ್ರಾರ್ಥನೆಯಲ್ಲಿರುವವರು, ಇಂಟರ್ಸೆಷನಲ್ಲಿರುವವರು, ಯಾಕೆ ಒಬ್ಬರೇ ಪ್ರಾರ್ಥಿಸ್ಲಿಕ್ಕಾಗಲ್ಲ? ಯಾಕೆ ಯೇಸುದೇವರು ಕೆಲವು ಮೆಸೇಜ್ ಕೊಟ್ಟಿದ್ದಾರೆ ನಿಮಗೆ, ಒಬ್ಬರಿಗೆ ಮದರ್ ಮೇರಿ ಒಂದೊಂದು ಮೆಸೇಜ್ ಕೊಟ್ಟಿದ್ದಾರೆ. ಹೌದಾ, ನಮಗೆ ತುಂಬ ಬುಕ್ಸಲ್ಲಿ ಓದಲಿಕ್ಕೆ ಸಿಗುತ್ತೆ, ದಿ ಪ್ರಾಮಿಸ್ ಆಫ್ ಮದರ್ ಮೇರಿ ಬುಕ್ಸಲ್ಲಿ, ಅಥವಾ ಹಲವಾರು ಬುಕ್ಸ್ಗಳಿವೆ. ಸೊ ಅದರಲ್ಲಿ ನಮಗೆ ಕೆಲವು ಮದರ್ ಮೇರಿ ಹೇಳಿದಂತಹ ಮಾತುಗಳು ನಮಗೆ ಸಿಗುತ್ತೆ ಅಲ್ವಾ. ನಿಮಗೆ ಒಬ್ಬರಿಗೆ ಕೂತ್ಕೊಳ್ಳಿಕ್ಕಾಗದಿದ್ದರೆ ನೀವು ಇಬ್ಬರು ಕೂತ್ಕೊಳ್ಳಿ, ಇಬ್ಬರಿಗೆ ಕೂತ್ಕೊಳ್ಳಿಕ್ಕಾಗದಿದ್ದರೆ 3 ಕೂತ್ಕೊಳ್ಳಿ. ಹಾಗೆ ಏನಾಗ್ತದೆ ಅಂದರೆ, ಒಬ್ಬ ವಿಕೆಟ್ ಡೌನ್ ಆದರೆ ಇನ್ನೊಬ್ಬನ ವಿಕೆಟ್ ಆ್ಯಕ್ಟಿವ್ ಇರುತ್ತೆ ಅಲ್ವಾ. ಸೊ ಇಬ್ಬರ ವಿಕೆಟ್ ಒಂದೇ ಸರ್ತಿ ಅನ್ಆ್ಯಕ್ಟಿವ್ ಆಗೋಕ್ಕಾಗಲ್ಲ ಅಲ್ವಾ, ಎನರ್ಜಿ. ಸೊ ಅದಕ್ಕೋಸ್ಕರ ದುಡಿದು ಬಲಹೀನರಾದವರಿಗೆ ಅಂದರೆ ಪ್ರಾರ್ಥನೆಯಲ್ಲಿ ಯಾವ ವ್ಯಕ್ತಿಗಳು ಭಾಗಿಯಿದ್ದಾರೆ, ಪ್ರಾರ್ಥನೆಯಲ್ಲಿ ದೇವರ ವಾಕ್ಯ ಸಾರುವವರಲ್ಲಿ ಯಾವ ವ್ಯಕ್ತಿಗಳು ತಮ್ಮ ಸಮಯವನ್ನು ಕೊಟ್ಟಿದ್ದಾರೆ, ಹಾಗೂ ಸಮಯವನ್ನು ಕೊಟ್ಟು ಕೆಲವೊಮ್ಮೆ ಅವರು ಬಲಹೀನರಾಗ್ತಾರೆ. ಬಿಕಾಸ್ ಯಾರು ಅಂಥ ವ್ಯಕ್ತಿಗಳು ಅಂದರೆ, ಯೇಸುದೇವನು ಸ್ವರ್ಗದಿಂದ ಚೂಸ್ ಮಾಡಿದ ಚೋಸನ ವ್ಯಕ್ತಿಗಳು ಅವರು. ಓಕೆ, ಅವರು ಕೆಲವೊಮ್ಮೆ ಬಲಹೀನರಾಗ್ತಾರೆ ಅಲ್ವಾ. ಅವರು ಕೆಲವೊಮ್ಮೆ ಬರುವ ಯೇಸುದೇವನು ಬಲಹೀನನಾಗಿಲ್ಲವೇ? ಯೇಸುದೇವನು ಬಲಹೀನನಾಗಿ ಕಣ್ಣೀರಿಟ್ಟಿಲ್ಲವೇ? ಇಟ್ಟಿದ್ದಾನಲ್ಲ. ಸೊ ಹಾಗೇನೆ ಬಲಹೀನರಾಗ್ತಾರೆ. ಅದಕ್ಕೋಸ್ಕರ ಯೇಸುದೇವರ ಹತ್ರ ಯಾರಿದ್ರು? ಈ ಮನುಷ್ಯ ರೂಪ ತಂದ ಈ ದರೆಗೆ ಬಂದಂತಹ ಯೇಸುದೇವರ ಹತ್ರ ಯಾರಿದ್ರು? ಹಿಂದೆ ಶಿಷ್ಯರಿದ್ರಲ್ವಾ. ಈಗ ಮಿಷನನ್ನು ಯೇಸು ಸತ್ತ ನಂತರ ಆ ಮಿಷನ್ ಯಾರು ಮುಂದುವರೆಸಿದ್ರು? ಅಪೊಸ್ತಲರು. ಹೌದಾ, ಅಪೊಸ್ತಲರು ಬಲಹೀನರಾದ್ರ? ಆದ್ರು. ದುಡಿದು ಬಲಹೀನರಾದ್ರ? ಆದ್ರು. ಕೂತ್ಕೊಂಡ್ರ ಒಂದು ಜಾಗದಲ್ಲಿ ಸಾಕಾಯ್ತಾ? ಅವರು ಹೋಲಿ ಸ್ಪಿರಿಟ್ ಇದೆ, ಅವರು ಯೇಸುದೇವರ ಹತ್ರ ಇದ್ರಂತ ಕಂಟಿನ್ಯೂಸ್ ಆಗಿ ಬೆಳಗ್ಗಿಂತ ಸಂಜೆ ತನಕ ಓಡಿದ್ರ. ಅದು ದೇಶ, ಜರ್ಮನಿ ದೇಶ, ಇಟಲಿ ದೇಶ, ಹೌದಾ, ಓಡಿದ್ರ. ಬಲಹೀನರಾದ್ರ? ಕೂತ್ಕೊಂಡ್ರು ತಾನೆ. ಹಾಗೇನೆ ಒಬ್ಬರಾದ ಮೇಲೆ ಇನ್ನೊಬ್ಬರು ಅಂದರೆ ಅಂತಹ ವ್ಯಕ್ತಿಗಳಿಗೆ ಎಂತ ಆಗಬೇಕಂದ್ರೆ, ಒಬ್ಬ ಪ್ರೇಯರಲ್ಲಿ ಹೋಲಿ ಸ್ಪಿರಿಟಲ್ಲಿ ತುಂಬಿದ ವ್ಯಕ್ತಿ, ಅಥವಾ ಹೋಲಿ ಸ್ಪಿರಿಟ್ ಪವಿತ್ರಾತ್ಮದಿಂದ ತುಂಬಿದಂತಹ ವ್ಯಕ್ತಿ, ಒಬ್ಬ ಪ್ರವಚನ ಕೊಟ್ಟ ವ್ಯಕ್ತಿ, ನಿರ್ಸೆಷನಲ್ಲಿ ಪ್ರೇಯರ್ ಆಗುವಂಥ ಭಾಗ್ಯಂತಹ ವ್ಯಕ್ತಿ, ಅವನು ಕೂಡ ಕೆಲವೊಮ್ಮೆ ಬಲಹೀನರಾಗ್ತಾನೆ. ಅವನು ಬಲಹೀನನಾಗುವಾಗ ಇನ್ನೊಬ್ಬ ವ್ಯಕ್ತಿ ಅಲ್ಲಿ ಇರ್ತಾನೆ. ಅಂದರೆ ಬಲಹೀನರಾದವರಿಗೆ ನಾವು ಆಧಾರವಾಗಬೇಕಂತ ಈ ವಾಕ್ಯದ ಅರ್ಥ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ. ಪ್ರೇಯರಲ್ಲಿ ನಾನು ಹೇಳ್ತಾ ಇದ್ದೇನೆ, ಬೇರೆ ಯಾವ ಇದರಲ್ಲಿ ನಾನು ಹೇಳ್ತಾ ಇಲ್ಲ. ಸೊ ದೇರ್ ಇಸ್ ಸಪೋರ್ಟ್. ಇಲ್ಲಿ ಈ ವಾಕ್ಯದ ನಾನು ಅರ್ಥ ಹೇಳ್ತಾ ಇದ್ದೇನೆ. ಅಪೊಸ್ತಲರಿಗೆ ಬರೆದ ಪತ್ರಿಕೆ ಅಧ್ಯಾಯ 20:35. ಪ್ರೇಸ್ ಗಾಡ್. ಹಾಗಾಗಿ ನಾವು ಪ್ರಾರ್ಥಿಸುವ
ನಾವು ಪ್ರಾರ್ಥಿಸುವ ಯಾವುದೇ ವಸ್ತುವು ನಮಗೆ ಪ್ರಾರ್ಥನೆಯಲ್ಲಿ ಸಿಗದೆ ಹೋಗಲ್ಲ. ಅದು ಸಮಯ ಬರುವಾಗ, ಸಮಯದ ಅವಧಿ ಬರುವಾಗ ಅದು ನಮಗೆ ವಸ್ತು ಸಿಕ್ಕೇ ಸಿಗುತ್ತೆ. ಅದಕ್ಕೋಸ್ಕರ ನಾವು ಪ್ರಾರ್ಥನೆಯಲ್ಲಿ ದೃಢವಾಗಬೇಕು. ನಾವು ಕೇಳುವ ವಸ್ತು ಯಾವುದೆಂದು ನಾವು ಅರ್ಥ ಮಾಡಿಕೊಂಡು ನಾವು ಪ್ರಾರ್ಥಿಸಬೇಕು. ಆಗ ನಾವು ಇನ್ನೊಂದು ರೀತಿಯ ಬಲಹೀನತೆ ಇದೆ ಈ ಜಗತ್ತಲ್ಲಿ. ನಾವು ವಸ್ತುಗಳನ್ನು ಕೇಳಿ ಕರ್ತನ ಎದುರು ಸುಸ್ತಾಗಿ ನಾವು ಹೋಗ್ತೇವೆ. ನಮಗೆ ಕರ್ತನು ಸುಸ್ತಾಗುವ ಆತ್ಮವನ್ನು ಕೊಟ್ಟಿಲ್ಲ, ನಮಗೆ ಕರ್ತನು ಸುಸ್ತಾಗುವ ಪವಿತ್ರಾತ್ಮವನ್ನು ಕೊಟ್ಟಿಲ್ಲ, ನಮಗೆ ಅವನನ್ನು ಸ್ತುತಿಸುವ ಆತ್ಮವನ್ನು ಹಾಕಿದ್ದಾನೆ. ನಮಗೆ ಅವನ ವಚನವನ್ನು ಸಾರುವಂತಹ ಪವಿತ್ರಾತ್ಮವನ್ನು ಕೊಟ್ಟಿದ್ದಾನೆ. ಸೊ ಅದಕ್ಕಾಗಿ ನಾವು ಯಾವಾಗ ಸುಸ್ತಾಗ್ತೀವಿ, ಎರಡು ಥರದ ಸುಸ್ತು ಬಲಹೀನರು ಯಾವಾಗ ಆಗ್ತದೆ ಅಂದರೆ, ನಾವು ಓಲ್ಡಿನ ಥಿಂಗ್ಸನ್ನು ಕೇಳಿ ನಾವು ಸುಸ್ತಾಗ್ತೇವೆ. ಯೇಸುವಿನ ಕರ್ತನ ಮುಂದೆ ನಾವು ಸುಸ್ತಾಗಿ ಬರ್ತೇವೆ. ಸಂಡೇ ಮಾಸಿಗೆ ಹೋಗುವಾಗ ನಾವು ಸುಸ್ತಾಗಿ ಬರ್ತೇವೆ. ಪ್ರೇಯರಿಗೆ ರೆಟ್ರ್ ಸೆಂಟರ್ಗೆ ಹೋಗುವಾಗ ನಾವು ಸುಸ್ತಾಗಿ ಬರ್ತೇವೆ. ಸಂಡೇ ಪ್ರೇಯರಿಗೆ ಎಲ್ಲಿಯಾದರೂ ವೆನಸ್ಡೇ ಪ್ರೇಯರ್ ಅಥವಾ ಸಂಡೇ ಪ್ರೇಯರ್ ಎಲ್ಲಿಯಾದರೂ ಇಡುವಾಗ ನಾವು ಸುಸ್ತಾಗಿದೆ ಕರ್ತನ ಮುಂದೆ ಹೋಗ್ತೇವೆ. ಯಾಕೆ? ನಾವು ಕೇಳಿದ್ದು, ನಾವು ಜಗತ್ತಿನ ಎಲ್ಲ ವಸ್ತುಗಳು ಬೇಡವಾದದನ್ನು ಕೇಳಿ ನಾವು ಬಲಹೀನರಾಗಿದ್ದು. ಎರಡನೇ ರೀತಿಯ ಬಲಹೀನತೆ ಮನುಷ್ಯರಲ್ಲಿ ಕಾಣುವುದು. ಪ್ರೈಸ್ ಗಾಡ್, ಹಾಲೆಲೂಯಾ. ಅದು ನೀವು ಬಲಹೀನರಾಗಿಯೇ ಇರ್ತೀರ. ನೀವು ಬಲಹೀನರಾಗಿಯೇ ಎಷ್ಟು ಕೇಳಿದರೆ ಎರಡನೇ ವಸ್ತು, ನೀವು ಈ ಜಗತ್ತಿನ ಎಲ್ಲ ಬೇಡಾದದ್ದು ವಸ್ತು ಕೇಳಿದರೆ ನೀವು ಏನಾಗ್ತೀರ ಅಂದರೆ, ನೀವು ಬಲಹೀನರಾಗಿಯೇ ಬದುಕ್ತೀರ. ಕೇಳ್ತಾನೆ ಇರ್ತೀರ. ಕ್ಯಾಂಡಲನ್ನು ಸರೆಂಡರ್ ಮಾಡ್ತಾನೆ ಇರ್ತೀರ. ಮದರ್ ಮೇರಿ ಆಗ್ಬೋದು, ಮೌಂಟ್ ಮೇರಿ ಆಗ್ಬೋದು, ಅಬುದುಬೈಯಲ್ಲಿ ಸೈಂಟ್ ಮೇರೀಸಲ್ಲಿ ಆಗ್ಬೋದು, ಚರ್ಚಲ್ಲಿ ಆಗ್ಬೋದು, ಮಾಡ್ತಾನೆ ಇರ್ತೀರ. ಸೊ ಪ್ರೀಸ್ ಗಾಡ್, ಹಾಲೆಲೂಯಾ. ನಾನು ಹೇಳ್ತಿದ್ದೇನೆ ನನ್ನ ಪ್ರೀತಿ ಮುದ್ದು ಮಕ್ಕಳೇ, ಎರಡು ರೀತಿಯ ಬಲಹೀನತೆ. ಒಂದು ಜಗತ್ತಿನ ವಸ್ತುವಿನ ಕೇಳಿ ನೀನು ಬಲಹೀನರಾಗಿದ್ದೀಯಾ, ಕರ್ತನ ಶಕ್ತಿಯಲ್ಲಿ ನಿನ್ನಲ್ಲಿ ಕೆಲಸ ಮಾಡ್ತಾ ಇಲ್ಲ. ಇನ್ನೊಂದು, ಕರ್ತನ ಕೆಲಸ ನಿನ್ನಲ್ಲಿ ಮಾಡ್ತಾ ಇದೆ, ಆದರೆ ನಿನಗೆ ಪ್ರೇಯರ್ ಸಪೋರ್ಟ್ ನೀನು ಒಬ್ಬನೇ ಇದ್ದೀಯ. ಸೊ ಅದಕ್ಕೋಸ್ಕರ ನೀನು ಅಲ್ಲಿ ಕೂಡ ಬಲಹೀನತೆಯಾಗಿದೆ. ಅಲ್ಲಿ ನಿನ್ನ ಪವಿತ್ರಾತ್ಮ ಇಲ್ಲಂತೆಲ್ಲ, ನಿನ್ನಲ್ಲಿ ಬಂದಂತಹ ಅಭಿಷೇಕವು, ನಿನ್ನಲ್ಲಿ ಬಂದಂತಹ ಕರ್ತನ ಕರುಣೆಯು ನಿನ್ನಲ್ಲಿ ಮಾತ್ರ ಅಲ್ಲ, ನಿನ್ನ ಕುಟುಂಬದಲ್ಲಿ, ನಿನ್ನ ಹತ್ತಿರಲ್ಲಿ ಯಾರಿದ್ದಾರೆ ಅವರಲ್ಲಿ ಎಲ್ಲರಲ್ಲಿ ಆ ಕರುಣೆ ಹೋಗ್ತಾ ಇದೆ. ಯಾರಿಗೆ ಪವಿತ್ರಾತ್ಮನು ಚೂಸ್ ಮಾಡಿದ್ದಾನೆ, ಕರ್ತನು ಚೂಸ್ ಮಾಡಿದ್ದಾನೆ, ಅವರಿಗೋಸ್ಕರ. ಈ ವಾಕ್ಯದ ಅರ್ಥ ನನ್ನ ಪ್ರೀತಿಯ ಮುದ್ದು ಮಕ್ಕಳ, ಅಪೊಸ್ತಲರಿಗೆ ಬರೆದ ಪತ್ರಿಕೆ ಅಧ್ಯಾಯ 20:35. ನಾನು ಹೇಳಿದೆಲ್ಲ ಎರಡು ರೀತಿಯ ಬಲಹೀನತೆ. ನೋಡಿ, ನೀವು ಯಾಕೆ ಇವತ್ತಿನ ದಿನ ಯಾಕೆ ನೀವು ಬಲಹೀನರಾಗಿದ್ದೀರಾ? ಯಾಕೆ ನೀವು ಕರ್ತನ ಎದುರು ಬಲಹೀನರಾಗಿದ್ದೀರಾ? ನೀವು ಬಲಹೀನರು ಅಂತ ಹೇಳ್ತಾ ಇದ್ದಾರೆ. ಯಾಕೆ ನೀವು ಕರ್ತನು ಹೇಳ್ತಾ ಇದ್ದಾರೆ, ನೀವು ಬಲಹೀನರಾಗಿದ್ದೀರಾ, ಬಲನೇ ಇಲ್ಲದಾಗಿ ಆಗಿದ್ದೀರಾ? ಎರಡು ರೀತಿಯ ಬಲಹೀನತೆ ಬಗ್ಗೆ ನಾನು ಹೇಳಿದೆ, ಅರ್ಥ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಇರುವ ಬಲಹೀನತೆ ಯಾವುದಂತ. ಆಮೇನ್. ಕರ್ತನು ನಿಮ್ಮನ್ನು ಸ್ಪಿರಿಟ್ ಜೀಸಸ್ ನಾಮದಲ್ಲಿ ಈ ಬೆಳಿಗ್ಗೆಯ ಜಾವ, ಈ ಮಧ್ಯಾಹ್ನದ ಜಾವ, ಈ ಸಂಜೆಯ ಜಾವದಲ್ಲಿ ಕೂಡ ನಿಮಗೆ ಈ ವಾಕ್ಯದ ಮುಖಾಂತರ ಆಶೀರ್ವದಿಸಲಿ ಎಂದು ನಾನು ಪ್ರಾರ್ಥಿಸುವೆನು. ನಿಮ್ಮ ಬಲಹೀನತೆಯನ್ನು ದೂರ ಮಾಡಲಿ ಎಂದು ನಾನು ಪ್ರಾರ್ಥಿಸುವೆನು. ಯಾವುದೇ ರೀತಿಯ ಬಲಹೀನತೆ ಆಗಿರಲಿ, ನಿಮ್ಮಲ್ಲಿರುವ ಬಲಹೀನತೆ, ನಿಮ್ಮಲ್ಲಿ ಬಂದಂತಹ ಬಲಹೀನತೆ, ಅದು ಕರ್ತನು ದೂರಪಡಿಸಲಿ ಎಂದು ನಾನು ಪ್ರಾರ್ಥಿಸುವೆನು. ಯೋಚಿಸಿ, ನಿಮ್ಮಲ್ಲಿರುವ ಬಲಹೀನತೆ ಯಾವುದು? ಆಮೇನ್, ಆಮೇನ್, ಆಮೇನ್.